ಜೊತೆಗೆ ಮಾತಾಡೋದಕ್ಕೆ ಬಿ.ಕೆ. ಮುರಳಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಿವೃತ್ತ ಏರ್ ಮಾರ್ಷಲ್ ಮುರಳಿ ಸರ್, ನಮಸ್ಕಾರ. ನಮಸ್ಕಾರ ಸರ್, ಯಾವ ರೀತಿ ನೋಡ್ತಾ ಇದ್ದೀರಿ ಸರ್ ಈ ಬಾಂಗ್ಲಾದೇಶದ ವಿಚಾರವನ್ನ? ಈಗಾಗಲೇ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟಾಯ್ತು, ದೇಶವನ್ನು ಬಿಟ್ಟಾಯ್ತು. ಹೌದು, ಈ ವಿದ್ಯಮಾನಗಳು ನೋಡಿದ್ರೆ ಸ್ವಲ್ಪ ಆತಂಕ ಮೂಡಿಸುವಂತ ಪರಿಸ್ಥಿತಿ ಆಗಿದೆ. ಇದೆಲ್ಲ ಯಾವಾಗ ಅವರು ಆರಕ್ಷಣೆಯನ್ನ ಸುಪ್ರೀಂ ಕೋರ್ಟ್ ತೆಗೆದುಹಾಕ್ತಾರೋ ಆಗ ಬಹಳ ದೊಡ್ಡ ಗಲಾಟೆ ಆಯ್ತು. ಆಗ್ಲೇನೆ ಶೇಖ್ ಹಸೀನಾ ಸ್ವಲ್ಪ ಎಚ್ಚೆತ್ಕೊಂಡು ಅದನ್ನ ಸರಿ ಮಾಡ್ಬೋದಾಗಿತ್ತು, ಆದ್ರೆ ಅವ್ರು ಮಾಡ್ಲಿಲ್ಲ. ಅದೇ ಅವರು ಇದನ್ನ ಈ ಸ್ಟೂಡೆಂಟ್ಸ್ ಮೇಲೆ ಯಾವಾಗ ಫೈರ್ ಮಾಡಕ್ಕೆ ಅವ್ರು ಯಾವ ಅನುಮತಿ ಕೊಟ್ರೋ ಅದ್ರಲ್ಲಿ ಬೇಕಾದಷ್ಟು ಪಾಪ ಇನ್ನೋಸೆಂಟ್ ಸ್ಟೂಡೆಂಟ್ಸ್ ಎಲ್ಲ ಅವರು ಸತ್ತೋದ್ರು. ಈಗ ಗಲಾಟೆ ಆಗ್ತಾ ಇರೋದು ಆ ಸತ್ತಿರುವಂತಹ ಸ್ಟೂಡೆಂಟ್ಸ್ಗೆ ನಾವು ಜಸ್ಟಿಸ್ ಕೊಡಬೇಕು, ಶೇಖ್ ಹಸೀನಾ ರಿಸೈನ್ ಮಾಡಬೇಕು ಅನ್ನೋ ಗಲಾಟೆ ಶುರು ಆಗ್ಬಿಟ್ಟಿದೆ ಬಾಂಗ್ಲಾದೇಶಲ್ಲಿ. ನೋಡಿ, ಅದ್ರ ಬಿಸಿ ನಮಗ್ ತಟ್ಟುತ್ತೆ. ಯಾಕಂದ್ರೆ ನಮ್ದು 1971 ಇಸ್ವಿಯಲ್ಲಿ ಏನಾಯ್ತು ಅಂತ ನಾವಿನ್ನೂ ಮರ್ತಿಲ್ಲ. 1 ಕೋಟಿಗಿಂತ ಜಾಸ್ತಿ ಜನ ನಾವು ರೆಫ್ಯೂಜೀಸು ನಮ್ಮ ಪೋರಸ್ ಬಾರ್ಡರ್ ಇಂದ ನಮ್ಮ ದೇಶಕ್ಕೆ ಬಂದು, ಅದು ಮೋಸ್ಟ್ಲಿ ವೆಸ್ಟ್ ಬೆಂಗಾಲಕ್ಕೆ ಬಂದು ಬಹಳ ದೊಡ್ಡ ತೊಂದರೆ ಆಯ್ತು. ಈ ವಿಷಯ ಎಲ್ಲರಿಗೂ ಗೊತ್ತಿರೋದೆ. ಆದ್ದರಿಂದ ನಾವು ಸ್ವಲ್ಪ ಎಚ್ಚೆತ್ಕೊಳ್ಳೋದು ಒಳ್ಳೇದು. ಆಮೇಲೆ ಯಾವ ದೇಶದ ಪೊಲಿಟಿಕಲ್ ಹೆಡ್ನು ನಮ್ಮ ದೇಶದ ಗವರ್ಮೆಂಟ್ ಅನುಮತಿ ಇಲ್ಲದೆ ಬಂದು ಲ್ಯಾಂಡ್ ಆಗಕ್ಕಾಗಲ್ಲ. ನಾನು ಅನ್ಕೊಂಡಿದೀನಿ, ಇವರು ಬಾಂಗ್ಲಾದೇಶ ಶೇಖ್ ಹಸೀನಾ ಅವರು ನಮ್ಮ ದೇಶದ ಗೃಹ ಮಂತ್ರಿಗಳಿಗೆ ಅಥವಾ ನಮ್ಮ ದೇಶದ ಪ್ರಧಾನ ಮಂತ್ರಿಗಳನ್ನ ಕೇಳ್ಕೊಂಡು ಈಗ ನಾನು ಇಂಟ್ರಿಮ್ ಆಗಿ ಬಂದು ನಿಮ್ ದೇಶದಲ್ಲಿ ಇರ್ತೀನಿ ಅಂತ ಅವರು ಪರ್ಮಿಷನ್ ತಗೊಂಡಿರಬಹುದು ಅಂತ ಅನ್ಕೊಂಡಿದೀನಿ. ತಗೊಳ್ಳದೆ ಇದ್ರೆ ಇನ್ನೂ ಜಾಸ್ತಿ ತೊಂದ್ರೆ. ಆಮೇಲೆ ಎರಡನೇದು, ಅವರು ಎಲ್ಲಿ ಬಂದು ಲ್ಯಾಂಡ್ ಆಗ್ತಾ ಇದಾರೆ ಅನ್ನೋ ಮಾತು ಇನ್ನೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಈಗ ಅವರು ವೆಸ್ಟ್ ಬೆಂಗಾಲ್ ಬಂದು ಲ್ಯಾಂಡ್ ಆಗ್ಬೋದು ಅಂತ ಒಂದು ಊಹಾಪೋಹಗಳು ನಡೀತಾ ಇದೆ. ಅವರು ಡೈರೆಕ್ಟ್ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಲಂಡನ್ಗೆ ಹೋಗ್ತಾರೆ ಅನ್ನೋಂತ ಮಾಹಿತಿ ಇದೆ ಸರ್, ಬಟ್ ನಾಟ್ ಶೋರ್. ಆಕ್ಚುಲಿ ಅವ್ರು ಡೆಲ್ಲಿಗೆ ಬಂದು ಇಳಿಬೇಕಾದ್ರೆ ಆಮೇಲೆ ಗೃಹ ಮಂತ್ರಾಲಯ, ಆಮೇಲೆ ಇದನ್ನ ವಿದೇಶಾಂಗ ಮಂತ್ರಾಲಯ ಅವ್ರಿಗೆ ಪರ್ಮಿಷನ್ ಕೊಟ್ಟಿರುವಂತ ಸಾಧ್ಯತೆಗಳಿದೆ. ಆಮೇಲೆ ಅವರು ಏನಾದ್ರು ವೆಸ್ಟ್ ಬೆಂಗಾಲ್ ಹೋದ್ರೆ ಇನ್ನೂ ತೊಂದರೆ ಜಾಸ್ತಿ ಆಗತ್ತೆ. ಇದು ಯಾಕೆ ಅಂತ ಅದನ್ನ ಅಷ್ಟು ಎಕ್ಸ್ಪ್ಲೇನ್ ಮಾಡುವಂತ ನೆಸೆಸಿಟಿ ಇಲ್ಲ. ಇದು ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಆಮೇಲೆ ನಮ್ಮ ಕೇಂದ್ರ ಸರ್ಕಾರಕ್ಕೂ ಸರಿಯಾಗಿ ಹೊಂದಾಣಿಕೆ ಇಲ್ಲ. ಬಹಳ ದೊಡ್ಡ ತೊಂದರೆ ನಡೀತಾ ಇದೆ ಬಹಳ ದೇಶಗಳಿಂದ. ಆದ್ರೆ ನಮ್ಗೆ ಏನ್ ವರಿ ಅಂದ್ರೆ, ಇದನ್ನ ನಮ್ಮ ಬಾರ್ಡರ್ ಇಂದ, ನಮ್ಮ ಪೋರಸ್ ಬಾರ್ಡರ್ ಇಂದ ಬಾಂಗ್ಲಾದೇಶದಿಂದ ನಮ್ಮ ದೇಶಕ್ಕೆ ಬರಬಾರ್ದು ಅಂತ. ನೋಡಿ, ನೀವೇ ಒಂದು ಕೆಲವು ದಿವಸಗಳ ಕೆಳಗೆ ಒಂದು ಬಹಳ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದೀರಿ. ಬಾಂಗ್ಲಾದೇಶ ರೆಫ್ಯೂಜೀಸ್, ಇಲ್ಲೀಗಲ್ ಇಮಿಗ್ರೆಂಟ್ಸ್ ಬಂದು ಯಾವ ತರ ಆವರಿಸ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ, ಅದನ್ನು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಅಂತ. ಅದಕ್ಕೆ ಈಗ ಆಡಾಗುವಂತ ಪರಿಸ್ಥಿತಿ ಬರಬಾರದು. ಬಂದ್ರೆ ಬಹಳ ಶೋಚನೀಯ. ಆದ್ರೆ ನಾವಿದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿ ನಮ್ಮ ಆರ್ಮಿನ ಸ್ವಲ್ಪ ಅದನ್ನ ಬಲಪಡಿಸಿ, ಪರ್ಟಿಕ್ಯುಲರ್ಲಿ ಆ ಪೋರಸ್ ಬಾರ್ಡರ್ ಅಲ್ಲಿ ಅವ್ರ ದೇಶದಲ್ಲಿ ಏನು ಗಲಭೆ ಆಗ್ತಾ ಇದೆ ಅದು ನಮ್ಮ ದೇಶಕ್ಕೆ ಬರದೇ ಇರುವಂಗೆ ನಾವು ನೋಡ್ಕೋಬೇಕು. ಒಂದು ನಿಮ್ಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ, ಈ ರೋಹಿಂಗ್ಯಾ ತೊಂದ್ರೆ ವಿಪರೀತ ಜಾಸ್ತಿ ಆಯ್ತು. ನಿಮ್ಗೆ ಜ್ಞಾಪಕ ಇರ್ಬೋದು, ರೋಹಿಂಗ್ಯಾ ಅಂತ ಜನ ಸುಮ್ಮನೆ ನಮ್ಮ ದೇಶದ ಒಳಗೆ ಬರಕ್ ಶುರು ಮಾಡಿದ್ರು ಯಾವಾಗ ಮೈನಮಾರ್ ಆರ್ಮಿ ಅವ್ರ ಮೇಲೆ ಅತ್ಯಾಚಾರಗಳನ್ನ ಮಾಡಕ್ ಶುರು ಮಾಡಿದ್ರು. ಆ ತರ ಒಂದು ಸಂದರ್ಭ ಈಗ ಬಾಂಗ್ಲಾದೇಶ್ ಬಾರ್ಡರ್ ಬರಬಾರದು ಅಂತ ನಮ್ಮೆಲ್ಲರ ಅಭಿಪ್ರಾಯ. ನೋಡಿ ಸರ್, ಈಗಾಗಲೇ ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಲ್ ಬಾರ್ಡರ್ಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಲಾಗಿರೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಈಗಾಗಲೇ ಆ ಬಾರ್ಡರ್ಗೆ ಹೊಂದ್ಕೊಂಡಿರುವಂತೆ ಎಲ್ಲೆಲ್ಲಿ ನಮ್ಮ ಇಂಡಿಯನ್ ರೈಲ್ವೆ ಸರ್ವಿಸ್ ಇದೆ ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಇಲ್ಲಿ ಸದ್ಯಕ್ಕೆ ಅಂದ್ರೆ ಈ ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ರೀತಿಯ ಕಟ್ಟೆಚ್ಚರ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಮತ್ತು ಕಾರಣಗಳ ಬಗ್ಗೆ ತಾವು ಹೇಳೋದಾದ್ರೆ? ಬಹಳನೇ ಮಹತ್ವ ಇದೆ ಇದಕ್ಕೆ. ಯಾಕೆಂದ್ರೆ ಅಲ್ಲಿಂದ ಅವರು ನುಸುಳ್ಕೊಂಡು ನಮ್ಮ ದೇಶದ ಅದನ್ನ ರೈಲ್ವೆ ಸಿಸ್ಟಮ್ ಯೂಸ್ ಮಾಡಿಕೊಂಡು ನಮ್ಮ ದೇಶದಲ್ಲಿ ಅವರು ಬಂದ್ರೆ ಅಲ್ಲಿ ನಮ್ಮ ದೇಶದಲ್ಲಿ ಅವರು ಗಲಭೆ ಮಾಡಿಸುವಂತ ಚಾನ್ಸಸ್ ಇದೆ. ಈಗ ನೀವು ಬಾಂಗ್ಲಾದೇಶ್ ಶೇಖ್ ಹಸೀನಾ ಬಂದು ಡೆಲ್ಲಿಲಿ ಇರ್ತಾರೆ ಅಂತ ಅನ್ಕೊಳ್ಳೋಣ. ನಾನು ನಿಮ್ಗೆ ಒಂದು ಸಿನಾರಿಯೋ ಕೊಡ್ತಾ ಇದ್ದೀನಿ. ಸುಮ್ನೆ ಅದು ಬರೇ ಇದು ಜಸ್ಟ್ ಲವ್ ಥಿಂಕಿಂಗ್ ಅನ್ಕೊಳ್ಳಿ. ಆ ಬಾಂಗ್ಲಾದೇಶ್ ಶೇಖ್ ಹಸೀನಾನ ಅವ್ರು ಬಂದು ಅಸಾಸಿನೇಟ್ ಮಾಡುವಂತಹ ಪ್ರಯತ್ನ ಮಾಡಲ್ಲ ಅಂತ ಏನ್ ಗ್ಯಾರಂಟಿ?
ಯಾಕೆಂದ್ರೆ ಮೊದಲೇ ಒಂದು ವೆಸ್ಟ್ ಬೆಂಗಾಲ್ ಆಗಿದೆ ಈ ತರ ಒಂದು ಇದು ಒಂದು 3-4 ತಿಂಗಳ ಕೆಳಗೆ ಬಹಳ ದೊಡ್ಡ ಒಂದು ಅಸಾಸಿನೇಷನ್ ಆಗಿದೆ. ಬಾಂಗ್ಲಾದೇಶದ ಮಂತ್ರಿನೇ ಬಂದು ಸಾಯಿಸಿದ್ದಾರೆ. ಆದ್ದರಿಂದ ನಮ್ಮ ದೇಶದಲ್ಲಿ ನುಸುಳ್ಕೊಂಡ್ ಬಂದು ಇವರು ನಮ್ಮ ದೇಶದಲ್ಲಿ ತೊಂದರೆ ಮಾಡಿ ಶೇಖ್ ಹಸೀನಾ ಅವ್ರನ್ನ ಅಸಾಸಿನೇಟ್ ಮಾಡಲ್ಲ ಅಂತ ಹೆಂಗೆ ಆಗುತ್ತೆ? ಅಂದ್ರೆ ಅವ್ರು ಶೇಖ್ ಹಸೀನಾನ ಅಸಾಸಿನೇಟ್ ಮಾಡಕ್ಕೆ ಅವರು ಟ್ರೈ ಮಾಡಿದ್ರು, ಅದು ತೊಂದರೆ ನಮಗೆ ಅಲ್ವಾ? ಆದ್ರಿಂದ ನನ್ಗನ್ಸುತ್ತೆ ಈ ಸದ್ಯದಲ್ಲಿ ಅವ್ರಿಗೆ ಒಂದು ಟೈಮ್ ಬೌಂಡ್ ಅವ್ರಿಗೆ ನಮ್ಮ ದೇಶದ ಸರ್ಕಾರ ಹೇಳ್ಬೇಕು, ನೀವು ಶರಣಾರ್ಥಿ ಆಗಿ ಬಂದ್ರೆ ಬಹಳ ಸಂತೋಷ, ನೀವು 10 ದಿವಸ ಇರಿ ಅಥವಾ 1 ವಾರ ಇರಿ ಅಥವಾ 4 ದಿವಸ ಇರಿ, ನಿಮ್ಮ ಮುಂದೆ ನೀವೆಲ್ಲ ಹೋಗ್ತಿರೋ ಅದರ ಡೆಸ್ಟಿನೇಷನ್ ರೆಡಿ ಮಾಡ್ಕೊಳ್ಳಿ. ಆದ್ರೆ ನಾವು ನಿಮ್ಮನ್ನ ಪರ್ಮನೆಂಟ್ ಆಗಿರೋದಕ್ಕೆ ನಮ್ಗೆ ಸಾಧ್ಯವಿಲ್ಲ. ನನ್ಗನ್ಸುತ್ತೆ ಸೆಂಟ್ರಲ್ ಗವರ್ಮೆಂಟ್ ಇದನ್ನ ಮಾಡಿರ್ತಾರೆ ಅನ್ಸುತ್ತೆ. ಆಮೇಲೆ ಎರಡನೇದು ಇನ್ನೊಂದು ಏನು ಅಂದ್ರೆ, ಈಗ ಜನರಲ್ ವಕಾರುಜ್ಜಮಾನ್ ಅವರು ಇಂಟರಿಮ್ ಗವರ್ಮೆಂಟ್ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆರ್ಮಿ ಚೀಫ್. ಆಮೇಲೆ ಬಾಂಗ್ಲಾದೇಶಲ್ಲಿ ಒಂಥರ ಆರ್ಮಿ ರೂಲ್ ಮಾಡುವಂತಹ ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ. ಅವರು ಇದನ್ನ ಮಾಡೋ ಅವ್ರಿಗೆ ಸಾಧ್ಯವಿಲ್ಲ ನೋಡಿ. ಈಗ ಇನ್ನೊಂದು ವಿಚಾರ, ಸಾರಿ ಫಾರ್ ಇಂಟರಪ್ಟ್ ಸರ್, ಆಕ್ಚುಲಿ ಇನ್ನೊಂದು ವಿಚಾರ ಕೇಳ್ಪಟ್ಟಿವಿ ನಾವು. ಈ ರೀತಿಯ ಹೋರಾಟಕ್ಕೆ, ಈ ರೀತಿಯ ಹಿಂಸಾಚಾರಕ್ಕೆ ಒಂದು ರೀತಿಯಲ್ಲಿ ಆ ಬಾಂಗ್ಲಾದ ಮಿಲಿಟರಿ ಸಪೋರ್ಟ್ ಕೂಡ ಇತ್ತು ಅಂತ ಕೇಳ್ಪಟ್ವಿ. ಅದು ನಿಜಾನ? ಇನ್ ಕೇಸ್ ನಿಜಾನ ಆಗಿದ್ರೆ ಏನು ಉದ್ದೇಶ ಇರ್ಬೋದು ಅಂತ ನೋಡಿ. ಹಿಂದೆ ಆಕ್ಚುಲಿ ಒಂದು ಇಕ್ಕೂನಲ್ಲಿ ಬಾಂಗ್ಲಾದೇಶ ಮಿಲಿಟರಿ ಇದನ್ನ ದೇಶನ ವಶ ಮಾಡಿಕೊಂಡು ಅವರ ಆಡಳಿತ ಮಾಡಿರೋದು ನಮ್ಗೆ ಚೆನ್ನಾಗಿ ಗೊತ್ತು. ಈಗ ಯಾರ್ಯಾರು ಇವಾಗ ಇದರಲ್ಲಿ ರಾಜಕೀಯಕ್ಕೆ ಬಂದಿಳಿದಾರೋ ಹೆಂಗಸರಲ್ಲ, ಅವರ ಗಂಡಸರೆಲ್ಲ ಜನರಲ್ಸ್ ಆಗಿ ಬಾಂಗ್ಲಾದೇಶ ಆರ್ಮಿಲೇ ಇದ್ದವರು. ಅವ್ರು ಅಂದ್ರೆ ಬಾಂಗ್ಲಾದೇಶ ಆರ್ಮಿ ಜನರಲ್ಲು ಪೂರ್ತಿ ವಶಪಡಿಸ್ಕೊಂಡು ದೇಶನ ತಾವು ಅದನ್ನ ಮಿಲಿಟರಿ ರೂಲ್ ಮಾಡುವಂತಹ ಇದನ್ನ ಪಾಸಿಬಿಲಿಟೀಸ್ ಉಂಟು. ಅದು ಒಂದು. ಎರಡನೇದು, ಈಗ ಯಾವಾಗ ಶೇಖ್ ಹಸೀನಾ ವಿರುದ್ಧ ಗಲಾಟೆ ಶುರು ಆಯ್ತೋ ಆ ದೇಶದಲ್ಲಿ ಆರ್ಮಿನವರು ಸಪೋರ್ಟ್ ಮಾಡಿರ್ಬೋದು ಅದನ್ನ. ಆಮೇಲೆ ಆರ್ಮಿನವರೇ ಶೇಖ್ ಹಸೀನಾ ಅವ್ರಿಗೆ ಹೇಳಿರ್ಬೇಕು, ಇಲ್ಲ ನೀವು ಇಲ್ಲಿದ್ರೆ ನಿಮ್ದು ಪ್ರಾಣಕ್ಕೆ ಅಪಾಯ ಇದೆ, ನೀವು ಇಲ್ಲಿಂದ ಬೇರೆ ಅಸೈಲಮ್ ತಗೊಂಡು ಬೇರೆ ಕಡೆ ಹೊರಟೋಗಿದ್ದಾರೆ ಹೇಳಿರಬಹುದು. ಇವತ್ತು ಅವರ ಆರ್ಮಿ ಹೆಲಿಕಾಪ್ಟರ್ ನಲ್ಲೇ ಕೂತ್ಕೊಂಡು ಬಂದು ವೆಸ್ಟ್ ಬೆಂಗಾಲ್ ಅಥವಾ ಡೆಲ್ಲಿಲಿ ಇಳಿತೀನಿ ಅಂತಂದ್ರೆ, ಅಥವಾ C-130 ಕೂತ್ಕೊಂಡ್ ಬರ್ತೀನಿ ಅಂತಂದ್ರೆ ಅದಕ್ಕೆ ಆರ್ಮಿ ಸಹಾಯ ಇಲ್ಲದೆ ಆಗೋದೇ ಇಲ್ಲ. ಅಂದ್ರೆ ಆರ್ಮಿನವರು ಶೇಖ್ ಹಸೀನಾನ ಅಲ್ಲಿಂದ ಓಡ್ ಬರಕ್ಕೆ ಅವ್ರಿಗೆ ಎಲ್ಲ ಏನ್ ಸಾಧ್ಯವೋ ಎಲ್ಲ ಹೆಲ್ಪ್ ಕೊಟ್ಟೇ ಇದ್ದಾರೆ. ಅಂದ್ರೆ ಬಹಳ ಇದನ್ನ ಕ್ಲಿಯರ್ ಆಗಿ ರೈಟಿಂಗ್ ಇಸ್ ಆನ್ ದ ವಾಲ್. ನೀವು ಈ ದೇಶದ ಆಡಳಿತ ಮಾಡಕ್ ನಿಮ್ ಕಾಲ ಸಾಧ್ಯವಿಲ್ಲ, ನೀವು ಹೊರಟೋಗಿ, ನಾವು ಉಳಿದು ನಾವು ನೋಡ್ಕೋತೀವಿ. ಈಗ ಸದ್ಯದಲ್ಲಿ ಇಂಟರ್ನ್ ಗವರ್ಮೆಂಟ್ ಯಾರು ಕೊಟ್ಟು ಅದೇ ಜನರಲ್ಲೂ ಇಲ್ಲ, ನಾನೇ ಕಂಟಿನ್ಯೂ ಮಾಡ್ತೀನಿ, ನಾನೇ ಇದನ್ನ ಮುಂದಿನ ಚುನಾವಣೆಯಲ್ಲಿ ನಿಂತ್ಕೋತೀನಿ, ನನಗೆ ಜನರಲ್ಶಿಪ್ ಬೇಡ, ನಾನು ಇದನ್ನ ದೇಶನ ರೂಲ್ ಮಾಡ್ತೀನಿ ಅನ್ನುವಂತ ಒಂದು ಪಾಸಿಬಿಲಿಟೀಸ್ ಅವರು ತರಬಹುದು, ಹೇಳಕ್ಕಾಗಲ್ಲ. ಆದ್ದರಿಂದ ಈ ಸದ್ಯದಲ್ಲಿ ಸಿಚುವೇಶನ್ ಇಸ್ ಫ್ಲೂಯಿಡ್, ಏನೂ ಡೆಫಿನೆಟ್ ಆಗಿ ಹೇಳಕ್ಕಾಗಲ್ಲ. ಓಕೆ, ಫೈನ್ ಮುರಳಿ ಸರ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ.